वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಇವರು ಶ್ರೀ ಸಿ.ವಿ. ಪಟೇಕರಿ ಸರ್. ಇವರು 8/3/1945 ಸಿರಗಾಂವ್ ಎಂಬ ಊರಿನಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಿಂಚಲಿಯಲ್ಲಿ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು BSH ಶಾಲೆ ಬೇಡಿಕೆಹಾಳದಲ್ಲಿ ಮುಗಿಸಿದರು. ನಂತರ GIB ಕಾಲೇಜ್ ನಿಪ್ಪಾಣಿಯಲ್ಲಿ ಪದವಿಯನ್ನು ಪಡೆದುಕೊಂಡರು. ಮುಂದೆ ಶಿಕ್ಷಕರಾಗಬೇಕೆಂಬ ಮಹದಾಸೆಯಿಂದ B.Ed ಅನ್ನು ಸರ್ಕಾರಿ ಕಾಲೇಜ್ ಅಂಕಂಡಿಯಲ್ಲಿ ಮುಗಿಸಿ ಶಿವಾಜಿ ಯೂನಿವರ್ಸಿಟಿ ಕೋಲ್ಹಾಪುರದಲ್ಲಿ ಸ್ನಾತಕೋತ್ತರ ಎಂಬ ಪದವಿ ಪಡೆದಿದ್ದಾರೆ. 1966ರಲ್ಲಿ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯಲ್ಲಿ ಗಣಿತ ವಿಷಯದ ಶಿಕ್ಷಕರಾಗಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದರು. ನಂತರ 1977ರಲ್ಲಿ ಮೊಳವಾಡ ಊರಿನಲ್ಲಿ ಸ್ವಲ್ಪ ದಿನ ಶಿಕ್ಷಣ ಕ್ರಾಂತಿ ಮಾಡಿ ಮುಂದೆ ನಮ್ಮೂರ ನಮಗೆ ಚಂದ ಎನ್ನುವಂತೆ ಮತ್ತೆ 2000ರಲ್ಲಿ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿಯಲ್ಲಿ ಶಿಕ್ಷಕರಾಗಿ ಸೇವೆ ಆರಂಭಿಸಿದರು. ಮುಂದೆ ಅದೇ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ 30/3/2003ರಲ್ಲಿ ನಿವೃತ್ತಿ ಹೊಂದಿದರು. ತಮ್ಮ ಶಿಕ್ಷಣ ವೃತ್ತಿ ಜೀವನದಲ್ಲಿ ಗಣಿತ ವಿಷಯ ಇವರ ಅಚ್ಚುಮೆಚ್ಚಿನ ವಿಷಯವಾಗಿತ್ತು. ಇವರು ಅತ್ಯುತ್ತಮ ಶಿಕ್ಷಕರಾಗಿ, ಒಳ್ಳೆಯ ಲೀಡರ್, ನೇರ ಮಾತುಗಾರರಾಗಿ ಎಲ್ಲರ ಮನಸ್ಸಿನಲ್ಲಿ ಉಳಿದಿದ್ದಾರೆ. ಧನ್ಯವಾದಗಳು. ಇವರು ಶ್ರೀ ಸುನಿಲ್ ಅಚ್ಯುತ್ ಲಕ್ಷ್ಮೇಶ್ವರ್ ಸರ್, ನಿವೃತ್ತ ಉಪ ಪ್ರಾಂಶುಪಾಲರು, ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿ. ಇವರು 1 ಸೆಪ್ಟೆಂಬರ್ 1961ರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಎಂಬ ಊರಿನಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಗಂಡು ಮಕ್ಕಳ ಶಾಲೆ ಅಂಕೋಲಾ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು PM ಹೈಸ್ಕೂಲ್ ಅಂಕೋಲಾ ಜೊತೆಗೆ BA ಪದವಿಯನ್ನು ಗೋಕುಲೆ ಸೆಂಚುರಿ ಕಾಲೇಜ್ ಅಂಕೋಲಾ, B.Ed ಶಿಕ್ಷಣವನ್ನು ಕಮಲಾ ಬಾಳಿಗ ಕಾಲೇಜು ಕುಮಟಾ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಪಡೆದುಕೊಂಡಿದ್ದಾರೆ. ಇವರು ತಮ್ಮ ನೆಚ್ಚಿನ ವಿಷಯ ಇತಿಹಾಸದೊಂದಿಗೆ ಶಿಕ್ಷಕ ಸೇವೆಯನ್ನು ಆರಂಭ ಮಾಡಿದ್ದು 1984ರಲ್ಲಿ ಅದು ನಮ್ಮೆಲ್ಲರ ಶಾಲೆ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿಯಿಂದ ಇವರು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಸಾಕಷ್ಟು ಸವಾಲುಗಳ ನಡುವೆ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿಭಾಯಿಸಿ ಯಶಸ್ವಿಯಾಗಿ ಉಪ ಪ್ರಾಂಶುಪಾಲರಾಗಿ ದೀರ್ಘ ಸೇವೆಯ ನಂತರ ಆಗಸ್ಟ್ 2021 ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿಯಾದರು. ಅತ್ಯಂತ ಶಾಂತ ಸ್ವಭಾವದ ವ್ಯಕ್ತಿ ಇವರಾಗಿದ್ದರು. ಎಲ್ಲರ ಪಾಲಕರ, ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಜನಮಾನಸದಲ್ಲಿ ಉಳಿದಿದ್ದಾರೆ. ಧನ್ಯವಾದಗಳು. ಶ್ರೀಯುತ ಶ್ರೀಧರ್ ರಾಮಚಂದ್ರ ಪೋತ್ತ, ನಿವೃತ್ತ ಪ್ರಾಂಶುಪಾಲರು, ಶ್ರೀ ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಂಚಲಿ. ಇವರು ರಾಯಬಾಗ್ ತಾಲೂಕಿನ ನಿಪ್ನಾಳ್ ಗ್ರಾಮದಲ್ಲಿ 3/6/1955ರಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನಿಪ್ನಾಳ್ ಗ್ರಾಮದಲ್ಲಿ, ಪ್ರೌಢ ಶಿಕ್ಷಣವನ್ನು GA ಹೈಸ್ಕೂಲ್ ಬೆಳಗಾವಿಯಲ್ಲಿ, ಪದವಿಯನ್ನು ಲಿಂಗರಾಜ್ ಕಾಲೇಜ್ ಬೆಳಗಾವಿಯಲ್ಲಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಪಡೆದುಕೊಂಡಿದ್ದಾರೆ. ಇವರು ತಮ್ಮ ಶಿಕ್ಷಣ ವೃತ್ತಿಯನ್ನು ಕಲಾ ಮತ್ತು ವಾಣಿಜ್ಯ ವಿದ್ಯಾಲಯ ರಾಯಬಾಗ್ದಿಂದ ಪ್ರಾರಂಭಿಸಿದರು. ಮುಂದೆ RVR ಹೈಸ್ಕೂಲ್ ರಾಯಬಾಗ್ದಲ್ಲಿ ಸೇವೆ ಸಲ್ಲಿಸಿ ತದನಂತರ ಶ್ರೀ ಮಹಾಕಾಳಿ ಪದವಿ ಪೂರ್ವ ಕಾಲೇಜು ಚಿಂಚಲಿಯಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಇವರ ನೆಚ್ಚಿನ ಕಲಿಕೆಯ ವಿಷಯ ಸಮಾಜ ಸೇವೆ ಹಾಗೂ ಮಾನವೀಯತೆ. ಇವರ ಸೇವೆ ಎಲ್ಲರ ಜನಮಾನಸದಲ್ಲಿ ಉಳಿದಿದೆ. ಧನ್ಯವಾದಗಳು. ಶ್ರೀ MB ರಮಾಜೆ ಸರ್, ನಿವೃತ್ತ ಸಹ ಶಿಕ್ಷಕರು, ಶ್ರೀ ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಂಚಲಿ. ಇವರು ರಾಯಬಾಗ್ ತಾಲೂಕಿನ ಬಿರಡಿಯಲ್ಲಿ 1 ಜೂನ್ 1952ರಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬಿರಡಿಯಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನು ಶ್ರೀ ಜಗದ್ಗುರು ದುರುದುಂಡೇಶ್ವರ ಪ್ರೌಢಶಾಲೆ ನಿಡಿಸೋಸಿಯಲ್ಲಿ ಹಾಗೂ ರಾಯಬಾಗ್ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜಿಂದ ಪದವಿ ಪಡೆದು B.Ed ಅನ್ನು ಶಿವಾಜಿ ಕಾಲೇಜ್ ಆಫ್ ಎಜುಕೇಶನ್ ಕಾರವಾರದಲ್ಲಿ, MA ಅನ್ನು ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದಿಂದ ಪಡೆದಿರುತ್ತಾರೆ. ಇವರು ತಮ್ಮ ಶಿಕ್ಷಕ ವೃತ್ತಿಯನ್ನು 1983ರಿಂದ 1996ವರೆಗೆ ಮುಖ್ಯೋಪಾಧ್ಯಾಯರಾಗಿ ಬಿರಡಿ ಹೈಸ್ಕೂಲ್ ಬಿರಡಿಯಲ್ಲಿ ಆರಂಭಿಸಿದರು. ಹಾಗೆ 1996ರಿಂದ 2018ವರೆಗೆ ಶ್ರೀ ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಂಚಲಿಯಲ್ಲಿ ಇಂಗ್ಲಿಷ್ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದ ಇವರಿಗೆ ಇಂಗ್ಲಿಷ್ ಅಚ್ಚುಮೆಚ್ಚಿನ ವಿಷಯವಾಗಿದೆ. ಧನ್ಯವಾದಗಳು. ಶ್ರೀಯುತ CM ಪಾಟೀಲ್ ಗುರುಗಳು, ನಿವೃತ್ತ ಸಹ ಶಿಕ್ಷಕರು, ಬಿರಡಿ ಹೈಸ್ಕೂಲ್ ಬಿರಡಿ. ಇವರು 1/6/1960ರಂದು ಬಿರಡಿ ಎಂಬ ಊರಿನಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬಿರಡಿಯಲ್ಲಿ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಚಿಂಚಲಿಯಲ್ಲಿ ಪೂರ್ಣಗೊಳಿಸಿದರು. PUC ಹಾಗೂ ಪದವಿಯನ್ನು RLS ಬೆಳಗಾವಿಯಲ್ಲಿ ಪಡೆದುಕೊಂಡು ಮುಂದೆ ಶಿಕ್ಷಕರಾಗಬೇಕೆಂಬ ಮಹದಾಸೆಯಿಂದ B.Ed ಅನ್ನು ಸರ್ಕಾರಿ ಕಾಲೇಜು ಬೆಳಗಾವಿಯಲ್ಲಿ ಮುಗಿಸಿ ಶಿಕ್ಷಕ ವೃತ್ತಿಗೆ ಸಿದ್ಧರಾದರು. ಇವರು ಬಿರಡಿ ಹೈಸ್ಕೂಲ್ನಲ್ಲಿ ತಮ್ಮ
ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದರು. ನಂತರ ಮೊಳವಾಡ ಊರಿನಲ್ಲಿ 2 ವರ್ಷ, ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯಲ್ಲಿ 6 ವರ್ಷಗಳ ಕಾಲ ಶಿಕ್ಷಕರಾಗಿ ಕೊನೆಯಲ್ಲಿ ಬಿರ್ಡಿ ಹೈಸ್ಕೂಲ್ ಬಿರ್ಡಿಯಲ್ಲಿ 2 ವರ್ಷ ಸೇವೆ ಮಾಡಿ 2020ರಲ್ಲಿ ನಿಯುಕ್ತಿ. ತಮ್ಮ ಶಿಕ್ಷಣ ವೃತ್ತಿ ಜೀವನದಲ್ಲಿ ವಿಜ್ಞಾನ ವಿಷಯ ಇವರ ಅಚ್ಚುಮೆಚ್ಚಿನ ವಿಷಯವಾಗಿತ್ತು. ಧನ್ಯವಾದಗಳು. ಜನಿಸಿದರು. ಇವರು ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಮುಗಿಸಿದ್ದು, ನಂತರ ಇವರು ಗದಗ್ ಕಾಲೇಜಿನಲ್ಲಿ ಚಿತ್ರಕಲಾ ಮಾಸ್ಟರ್ ಪದವಿ ಪಡೆದುಕೊಂಡರು. ಚಿತ್ರಕಲಾ ಸೇವೆಯನ್ನು ಜೈಸಿಂಗ್ಪುರ್ ಇಂಗ್ಲಿಷ್ ಮೀಡಿಯಂ ಶಾಲೆಯಿಂದ ಆರಂಭಿಸಿದರು. ನಂತರ RVR ರಾಯಬಾಗ್ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿ ಮೊಳವಾಡ್ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಮೇ 30, 2019ರಲ್ಲಿ ವಯೋನಿವೃತ್ತಿ ಹೊಂದಿದರು. ಅದ್ಭುತ ಚಿತ್ರಕಲಾ ಶಿಕ್ಷಕರು ಇವರದಾಗಿದ್ದು, ಇವರು ವಿದ್ಯಾರ್ಥಿಗಳಿಗೆ ಡ್ರಾಯಿಂಗ್ ಬಗ್ಗೆ ಅದ್ಭುತವಾಗಿ ಹೇಳಿಕೊಡುತ್ತಿದ್ದರು. ಧನ್ಯವಾದ. ಶ್ರೀ DN ಪಾಟೀಲ್ ಗುರುಗಳು, ನಿವೃತ್ತ ಉಪಪ್ರಾಂಶುಪಾಲರು, ಚಿಂಚಲಿ. ಇವರು 1/1/1963ರಂದು ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡದಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲಾ ಸಂತಿ ಬಸ್ತವಾಡ, ಪ್ರೌಢಶಾಲಾ ಶಿಕ್ಷಣವನ್ನು ಕರ್ನಲ್ ವಿದ್ಯಾಮಂದಿರ ಪಿರಣವಾಡಿ, BSc ಪದವಿಯನ್ನು GS ಕಾಲೇಜು ತಿಳಕವಾಡಿಯಲ್ಲಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಜೊತೆಗೆ B.Ed ಅನ್ನು ಸರ್ಕಾರಿ ಕಾಲೇಜು ಶಿಕ್ಷಣ ಬೆಳಗಾವಿಯಲ್ಲಿ ಪಡೆದುಕೊಂಡಿರುತ್ತಾರೆ. ಗುರುಗಳು ತಮ್ಮ ಶಿಕ್ಷಣವನ್ನು 1989ರಲ್ಲಿ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿಯಲ್ಲಿ ಶಿಕ್ಷಕರಾಗಿ ಮರಾಠಿ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳನ್ನು ಬೋಧಿಸುತ್ತಿದ್ದರು. ದಿನಗಳು ಉರುಳಿದಂತೆ ಸಹ ಶಿಕ್ಷಕರಾಗಿ ಮುಂದೆ 2021ರಿಂದ 2022ರವರೆಗೆ ಉಪಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗುತ್ತಾರೆ. ಇವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿರುತ್ತಾರೆ. ಶ್ರೀಯುತ ಧನ್ಯಕುಮಾರ್ ದಶರಥ್ ಕಾಂಬ್ಳೆ, ನಿವೃತ್ತ ಮುಖ್ಯೋಪಾಧ್ಯಾಯರು. ಇವರು 1/6/1963ರಂದು ರಾಯಬಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಬೆಕ್ಕೇರಿಯಲ್ಲಿ, ಪ್ರೌಢ ಶಿಕ್ಷಣವನ್ನು GA ಹೈಸ್ಕೂಲ್ ಬೆಳಗಾವಿಯಲ್ಲಿ, BA ಪದವಿಯನ್ನು RPD ಕಾಲೇಜ್ ಬೆಳಗಾವಿಯಲ್ಲಿ ಪಡೆದುಕೊಂಡರು. ಇವರು ತಮ್ಮ ಶಿಕ್ಷಣ ವೃತ್ತಿಯನ್ನು ಶ್ರೀ ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಂಚಲಿಯಿಂದ ಆರಂಭಿಸಿದರು. ನಂತರ ಇವರು ಬಿರಡಿ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ, ತದನಂತರ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಮೊಳವಾಡದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದರು. ಇವರ ವಿದ್ಯಾರ್ಥಿಗಳಿಗೆ ಇತಿಹಾಸ ಹಾಗೂ ರಾಜ್ಯಶಾಸ್ತ್ರ ವಿಷಯಗಳ ಬಗ್ಗೆ ಬೋಧನೆ ಮಾಡುತ್ತಿದ್ದರು. ಶಾಂತ ಸ್ವಭಾವ ಹಾಗೂ ಅಗಾಧ ಪಾಂಡಿತ್ಯವನ್ನು ಇವರು ಹೊಂದಿದ್ದರು. ಇವರು ಕಲಿಸಿರುವ ಊರಿನ ಜನರ ಹಾಗೂ ವಿದ್ಯಾರ್ಥಿಗಳ ಜನಮಾನಸದಲ್ಲಿ ಅಚ್ಚಳಿಯದೆ ಇವರು ಉಳಿದಿದ್ದಾರೆ. ಧನ್ಯವಾದಗಳು. ಶ್ರೀ ಅಶೋಕ್ S. ಹೊನ್ಮನೆ, ನಿವೃತ್ತ ಮುಖ್ಯೋಪಾಧ್ಯಾಯರು, ಇಂಗ್ಲಿಷ್ ಹೈಸ್ಕೂಲ್, ಇಂಗ್ಲಿ. ಇವರು 16 ಆಗಸ್ಟ್ 1965ರಲ್ಲಿ ರಾಯಬಾಗ್ ತಾಲೂಕಿನ ಹಂದಿಗೊಂಡ್ ಊರಿನಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾಥಮಿಕ ಸರ್ಕಾರಿ ಶಾಲೆ ಚಿಕ್ಕೋಡಿಯಲ್ಲಿ, ನಂತರ ಪ್ರೌಢಶಾಲೆ ಶಿಕ್ಷಣವನ್ನು RD ಪ್ರೌಢಶಾಲೆ ಚಿಕ್ಕೋಡಿಯಲ್ಲಿ ಹಾಗೂ BK ಕಾಲೇಜ್ ಚಿಕ್ಕೋಡಿಯಲ್ಲಿ ಪದವಿ ಪಡೆದುಕೊಂಡರು. ಶಿಕ್ಷಕ ಆಗಬೇಕು ಮಹದಾಸೆಯಿಂದ B.Ed ಕೋರ್ಸನ್ನು ಚೌಸನ್ ಕಾಲೇಜ್ ಚಿಕ್ಕೋಡಿಯಲ್ಲಿ ಮುಗಿಸಿಕೊಂಡು ಶಿಕ್ಷಕ ಸೇವೆಗೆ ಸಿದ್ಧರಾದರು. ಇವರು ಜೂನ್ 15, 1991ರಂದು ಶ್ರೀ ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಂಚಲಿ ಪ್ರೌಢಶಾಲಾ ವಿಭಾಗದಲ್ಲಿ ಸಹ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದರು. ನಂತರ ಇವರು 1997 ಜೂನ್ನಲ್ಲಿ ಮೊಡವಾ ಹೈಸ್ಕೂಲ್ ಮೊಡವಾ, ನಂತರ ಮತ್ತೆ 2000ರಲ್ಲಿ ಅಕ್ಟೋಬರ್ 3ರಂದು ಚಿಂಚಲಿಯಲ್ಲಿ ಹಿಂದಿ ಶಿಕ್ಷಕನಾಗಿ 2015ರವರೆಗೆ ಸೇವೆ ಸಲ್ಲಿಸಿದರು. ಜೂನ್ 16, 2015ರಂದು ಮುಖ್ಯೋಪಾಧ್ಯಾಯನಾಗಿ ಬಡ್ತಿ ಹೊಂದಿ ಇಂಗಳಿ ಹೈಸ್ಕೂಲ್ ಇಂಗಳಿಯಲ್ಲಿ 2025 ಜುಲೈ 31ರಂದು ಶಿಕ್ಷಕ ಬದುಕಿಗೆ ನಿವೃತ್ತಿ ಹೊಂದಿದರು. ಇವರಿಗೆ ಸೆಪ್ಟೆಂಬರ್ 2023ರಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ಹಿಂದಿ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಮತ್ತು ಚಿಕ್ಕೋಡಿ ಜಿಲ್ಲಾ ಹಿಂದಿ ಶಿಕ್ಷಕ ಸಂಘದಿಂದ ಅತ್ಯುತ್ತಮ ಹಿಂದಿ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದ್ಭುತ ನೇರ ಮಾತುಗಾರ ನಾಯಕತ್ವ ಗುಣಗಳು ಹೊಂದಿದ್ದರು. ಆತ್ಮೀಯ ಗುರುಗಳ ಎಸ್ ಬಾಗಿ, ಪ್ರಭಾರಿ ಉಪಪ್ರಾಂಶುಪಾಲರು ಹಾಗೂ ಸಹ ಶಿಕ್ಷಕರು, ಶ್ರೀ ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಂಚಲಿ. ಇವರು ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದಲ್ಲಿ 1/12/1967ರಂದು ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿರಡಿಯಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನು ಶ್ರೀ ಮಹಾಕಾಳಿ ಪ್ರೌಢಶಾಲೆ ಚಿಂಚಲಿಯಲ್ಲಿ, ತದನಂತರ ಶ್ರೀ ಚನ್ನವರು ಶಿವೇಂದ್ರ ಕಲಾ ವಾಣಿಜ್ಯ ಮಹಾವಿದ್ಯಾಲಯ PUC ಹಾಗೂ ಪದವಿಯನ್ನು ಪಡೆದು
ವಿಶ್ವವಿದ್ಯಾಲಯ ಎಜುಕೇಶನ್ ಆಫ್ ಧಾರವಾಡ B.Ed ಕೋರ್ಸ್ ಮುಗಿಸಿ ಶಿಕ್ಷಣ ವೃತ್ತಿಗೆ ಸಜ್ಜಾದರು. ಇದರ ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದಿದ್ದಾರೆ. ಇವರು ತಮ್ಮ ಶಿಕ್ಷಕ ವೃತ್ತಿಯನ್ನು ಶ್ರೀ ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಚಿಂಚಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ. ಪ್ರಸ್ತುತ ಪ್ರಭಾರಿ ಉಪಪ್ರಾಂಶುಪಾಲರಾಗಿ ಸೇವೆ ಜೊತೆಗೆ ಅಚ್ಚುಮೆಚ್ಚಿನ ಕನ್ನಡ ವಿಷಯದ ಬೋಧನೆ ಕೂಡ ಪ್ರೀತಿಯ ವಿದ್ಯಾರ್ಥಿಗೆ ಉಣಬಡಿಸುತ್ತಿದ್ದಾರೆ. ಧನ್ಯವಾದಗಳು. ಎಲ್ಲರ ನೆಚ್ಚಿನ ದೈಹಿಕ ಶಿಕ್ಷಕರು ಶ್ರೀ ಮುತ್ತಣ್ಣ ನಿಂಬಣ್ಣ ಬಿಷ್ಟಣ್ಣವರ್ ಸರ್. ಇವರು ಯರಿಬೂದಿಯಾಳ ತಾಲೂಕಾ ಕುಂದಗೋಳದಲ್ಲಿ 27/7/1972 ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಯರಿಬೂದಿಯಾಳ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿತು ನಂತರ ಪ್ರೌಢಶಾಲೆಯ ಶಿಕ್ಷಣವನ್ನು ಕರ್ನಾಟಕ ನ್ಯಾಷನಲ್ ಇಂಗ್ಲಿಷ್ ಹೈಸ್ಕೂಲ್ ಗಂಟಿಗೇರಿ ತಾಲೂಕು ಹುಬ್ಬಳ್ಳಿಯಲ್ಲಿ ಮುಗಿಸಿ ಹುಬ್ಬಳ್ಳಿಯ ಕೊತ್ತಂಬರಿ ಸಂಸ್ಥೆಯಲ್ಲಿ ಕಾಲೇಜ್ ಶಿಕ್ಷಣವನ್ನು ಮುಗಿಸಿದರು. ನಂತರ ನವನಗರ ಹುಬ್ಬಳ್ಳಿಯ ಭೈರೇಶ್ವರ್ ಕಾಲೇಜಿನಲ್ಲಿ CPEd ಮುಗಿಸಿ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದಿಂದ ಪದವಿ ಪಡೆದುಕೊಂಡಿದ್ದಾರೆ. ಇವರು ತಮ್ಮ ವೃತ್ತಿ ಜೀವನದಲ್ಲಿ ಟೀಚರ್ ಆಗಿ 1999ರಿಂದ ಶ್ರೀ ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಂಚಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೈಹಿಕ ಶಿಕ್ಷಕರಾಗಿ ಚಿಂಚಲಿ ಊರಿನ ವಿದ್ಯಾರ್ಥಿಗಳು ಹಾಗೂ ಪಾಲಕರ ಜೊತೆ ಉತ್ತಮ ಒಡನಾಟ ಹೊಂದಿದ್ದು ನಮ್ಮ ಊರಿನ ನೆಲ ಜಲ ಪರಿಸರಕ್ಕೆ ಹೊಂದಿಕೊಂಡು ಎಲ್ಲರ ಜನಮಾನಸದಲ್ಲಿ ಉಳಿದಿದ್ದಾರೆ. ಧನ್ಯವಾದಗಳು. ಶ್ರೀಯುತ R.R. ಪಾಟೀಲ್ ಗುರುಗಳು, ಸಹ ಶಿಕ್ಷಕರು, ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿ. ಇವರು 1/6/1969 ಚಿಕ್ಕೋಡಿ ತಾಲೂಕು ಅಂಕಲಿಯಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಚಿಂಚಲಿಯಲ್ಲಿ ಪೂರ್ಣಗೊಳಿಸುತ್ತಾರೆ. PUC RVR ಸ್ಕೂಲ್ನಲ್ಲಿ ಪೂರ್ಣಗೊಳಿಸುತ್ತಾರೆ. BSc ಪದವಿಯನ್ನು RLS ಬೆಳಗಾವಿ ಕಾಲೇಜಲ್ಲಿ ಪಡೆದುಕೊಂಡು ಮುಂದೆ ಶಿಕ್ಷಕರಾಗಬೇಕೆಂಬ ಮಹದಾಸೆಯಿಂದ B.Ed ಅನ್ನು ಚಿಕ್ಕೋಡಿಯಲ್ಲಿ ಪೂರ್ಣಗೊಳಿಸಿ ಶಿಕ್ಷಕ ವೃತ್ತಿಗೆ ಸಿದ್ಧರಾಗಿರುತ್ತಾರೆ. ಜೊತೆಗೆ MA ಸ್ನಾತಕೋತ್ತರ ಪದವಿಯನ್ನು ಧಾರವಾಡ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪೂರ್ಣಗೊಳಿಸುತ್ತಾರೆ. ಇವರು 1992ರಲ್ಲಿ ಇಂಗಳಿ ಹೈಸ್ಕೂಲ್ ಇಂಗಳಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿರುತ್ತಾರೆ. ನಂತರ 2000 ಇಸ್ವಿಯಲ್ಲಿ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲೆಯಲ್ಲಿ ಶಿಕ್ಷಕರಾಗಿ ಪ್ರಸ್ತುತ ಸೇವೆ ಮಾಡುತ್ತಿದ್ದಾರೆ. ಶ್ರೀ ವಿಶ್ವನಾಥ್ ಎಂ ಪಾಟೀಲ್ ಸರ್, ಸಹ ಶಿಕ್ಷಕರು ND ಹೈಸ್ಕೂಲ್ ಕಡಕ್ಲಾಟ್. ಇವರು 22/7/1974 ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಊರಿನಲ್ಲಿ ಜನಿಸಿದರು. ಇವರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಸದಲ್ಗಾದಲ್ಲಿ ಕಲಿತರು. PU ಹಾಗೂ ಪದವಿಯನ್ನು ಚಿಕ್ಕೋಡಿಯಲ್ಲಿ ಹಾಗೂ MA ಮತ್ತು B.Ed ಶಿಕ್ಷಣವನ್ನು ಧಾರವಾಡ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡಿರುತ್ತಾರೆ. ಇವರು ತಮ್ಮ ಶಿಕ್ಷಣ ವೃತ್ತಿಯನ್ನು 2002ರಲ್ಲಿ ಅಚ್ಚುಮೆಚ್ಚಿನ ಕನ್ನಡ ವಿಷಯದೊಂದಿಗೆ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿಯಲ್ಲಿ ಆರಂಭಿಸಿದರು. ಅಲ್ಲಿಂದ 2003ರಿಂದ MND ಹೈಸ್ಕೂಲ್ ಕಡಕ್ಲಾಟದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಅತ್ಯುತ್ತಮ ಕನ್ನಡ ಭಾಷಾ ಶಿಕ್ಷಕರಾಗಿರುವುದರಿಂದ ಕರ್ನಾಟಕ ಸರ್ಕಾರ ಇವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕನ ಪ್ರಶಸ್ತಿಗೆ ನೀಡಿ ಗೌರವಿಸಿದೆ. ಧನ್ಯವಾದಗಳು. ನಮಸ್ಕಾರ. ನನ್ನ ಎಲ್ಲ ಗುರುಗಳಿಗೆ ನಾನು ಪರಿಚಯಿಸುವ ಗುರುಗಳಾದ ಶ್ರೀ ದೇವರಾಯ ಇಂಗ್ಳೆ ಸರ್, ಸಹ ಶಿಕ್ಷಕರು RBR ಕ್ಯಾಂಪ್ PU ಕಾಲೇಜ್ ರಾಯಬಾಗ್. ಇವರು 20/8/1973 ಗಣೇಶವಾಡಿಯ ತಾಲೂಕು ಶಿರೋಳ್, ಜಿಲ್ಲಾ ಕೊಲ್ಲಾಪುರ ಎಂಬಲ್ಲಿ ಜನಿಸಿದರು. ಇವರ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಇಂಗ್ಳಿ, ಪ್ರೌಢಶಾಲೆ ಶಿಕ್ಷಣವನ್ನು RBR ರಾಯಬಾಗ್ ಹಾಗೂ ಮುಳವಾಡದಲ್ಲಿ ಮುಗಿಸಿದರು. ನಂತರ ತಮ್ಮ ಮುಂದಿನ ಶಿಕ್ಷಣಕ್ಕಾಗಿ ಶಿವಾನಂದ್ ಕಾಲೇಜ್ ಕಾಗವಾಡದಲ್ಲಿ ಪದವಿಯನ್ನು ಪಡೆದುಕೊಂಡರು. ನಂತರ ಶಿಕ್ಷಣ ವೃತ್ತಿಗೆ ಸಂಬಂಧಿಸಿದಂತೆ ಸಂಜಯ್ ಗಾಂಧಿ ಕಾಲೇಜ್ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ B.Ed ಮುಗಿಸಿ ಮುಂದೆ ಇವರು ಇಂಗ್ಲಿಷ್ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಶಿವಾಜಿ ವಿಶ್ವವಿದ್ಯಾಲಯದಲ್ಲಿ ಬೆಂಗಳೂರಿನಲ್ಲಿ ಪಡೆದುಕೊಂಡಿರುತ್ತಾರೆ. ಇವರು ತಮ್ಮ ಶಿಕ್ಷಕ ವೃತ್ತಿಯನ್ನು 1999ರಿಂದ ಇಂಗಳಿ ಹೈಸ್ಕೂಲ್ ಇಂಗಳಿಯಿಂದ ಸೇವೆಯನ್ನು ಆರಂಭಿಸಿದರು. ನಂತರ ಮಹಾಕಾಳಿ ಹೈಸ್ಕೂಲ್ ಚಿಂಚಲಿ 2001 ಮತ್ತು 2ರವರೆಗೆ PU ಕಾಲೇಜ್ ಸಂಕ್ರಟಿಯಲ್ಲಿ 2002 ಮತ್ತು 2014ರವರೆಗೆ ಸೇವೆಯನ್ನು ಸಲ್ಲಿಸಿ ಶಿಕ್ಷಣ ಕ್ರಾಂತಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಪ್ರಸ್ತುತ 2014ರಿಂದ ಇಲ್ಲಿಯವರೆಗೆ RBR ಕ್ಯಾಂಪ್ PU ಕಾಲೇಜ್ ರಾಯಬಾಗ್ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ನೆಚ್ಚಿನ ಕಲಿಕೆಯ ವಿಷಯ ಇಂಗ್ಲಿಷ್ ಹಾಗೂ ಕನ್ನಡವಾಗಿದ್ದು ನಗುಮೊಗದ ಸರದಾರ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಹಾಗೂ ಸಹೋದ್ಯೋಗಿಗಳ ಒಡನಾಟದಿಂದ ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ. ಧನ್ಯವಾದಗಳು. ಇವರು ನಮ್ಮೆಲ್ಲರ ಮೆಚ್ಚಿನ ಗುರುಗಳಾದ JP ಸಂಗಮೇಶ್ ಸರ್, ಸಹ ಶಿಕ್ಷಕರು, ಇಂಗಳಿ ಹೈಸ್ಕೂಲು ಇಂಗಳಿ. ಇವರು ಜೂನ್ 22, 1967 ತಾಲೂಕಾ ಚಿಕ್ಕೋಡಿ ಇಂಗಳಿ ಎಂಬ ಊರಿನಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಇಂಗಳಿಯಲ್ಲಿ ಕಲಿತು ಮುಂದೆ ಪ್ರೌಢಶಾಲಾ ಶಿಕ್ಷಣವನ್ನು ಸಿದ್ದೇಶ್ವರ್ ಹೈಸ್ಕೂಲ್ ಶಿರುಗುಪ್ಪಿಯಲ್ಲಿ ತೇರ್ಗಡೆ ಹೊಂದಿ ನಂತರ BK ಕಾಲೇಜ್ ಚಿಕ್ಕೋಡಿಯಲ್ಲಿ ತಮ್ಮ ಪದವಿಯನ್ನು ಪಡೆದು ಶಿಕ್ಷಣ ವೃತ್ತಿಗೆ ಸಜ್ಜಾದರು.
ಇವರು ಶಿಕ್ಷಣ ವೃತ್ತಿಯನ್ನು ಶ್ರೀ ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಂಚಲಿಯಿಂದ ಆರಂಭಿಸಿದರು. ಪ್ರಸ್ತುತ ಇಂಗಳಿ ಹೈಸ್ಕೂಲಿನಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ತಮ್ಮ ಅಚ್ಚುಮೆಚ್ಚಿನ ಗಣಿತ ವಿಷಯದೊಂದಿಗೆ ವಿದ್ಯಾರ್ಥಿಗಳಿಗೆ ಒಬ್ಬ ಒಳ್ಳೆಯ ಅತ್ಯುತ್ತಮ ಶಿಕ್ಷಕರಾಗಿ ನಗುನಗುತ್ತಾ ಎಲ್ಲರ ಜನಮಾನಸದಲ್ಲಿ ಉಳಿದಿದ್ದಾರೆ. ಧನ್ಯವಾದಗಳು. ಗುರುಗಣೇಶ್ವರ್ ಮಾ ಇರ್ಗಾರ್, ಸಹ ಶಿಕ್ಷಕರು, ಇಂಗ್ಲಿ ಪ್ರೌಢಶಾಲೆ ಇಂಗ್ಲಿ. ಇವರು ರಾಯಬಾಗ್ ತಾಲೂಕಿನ ಚಿಂಚಲಿ ಎಂಬ ಊರಿನಲ್ಲಿ 1/6/1972ರಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೆವಿಎಸ್ ಚಿಂಚಲಿಯಲ್ಲಿ, ಪ್ರೌಢಶಾಲೆ ಶಿಕ್ಷಣವನ್ನು ಮಾಕಳಿ ಪ್ರೌಢಶಾಲೆ ಚಿಂಚಲಿಯಲ್ಲಿ, BA ಪದವಿಯನ್ನು ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ರಾಯಬಾಗ್ ಪಡೆದುಕೊಂಡು ಚೌಸನ್ ಶಿಕ್ಷಣ ವಿದ್ಯಾಲಯ ಚಿಕ್ಕೋಡಿಯಲ್ಲಿ B.Ed ಮುಗಿಸಿ ಕುವೆಂಪು ವಿಶ್ವವಿದ್ಯಾಲಯ ಹಂಪಿ MA ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ಇವರು ತಮ್ಮ ಶಿಕ್ಷಕ ವೃತ್ತಿಯನ್ನು ಇಂಗ್ಲಿ ಹೈಸ್ಕೂಲ್ ಇಂಗ್ಲಿಯಲ್ಲಿ ಆರಂಭಿಸಿ ಜೊತೆಗೆ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿಯಲ್ಲಿ ಕೂಡ ಸೇವೆ ಸಲ್ಲಿಸಿ ಪ್ರಸ್ತುತ ಇಂಗ್ಲಿ ಹೈಸ್ಕೂಲ್ ಇಂಗ್ಲಿಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಅಚ್ಚುಮೆಚ್ಚಿನ ವಿಷಯ ಸಮಾಜ ವಿಜ್ಞಾನ ಆಗಿದ್ದು, ಇವರ ಸ್ಪಷ್ಟವಾದ ಮಾತು ಕೇಳಿಕೋ ಚಂದ, ನೇರ ನುಡಿಗಾರ ಆಗಿದ್ದರು. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾದರು. ಧನ್ಯವಾದಗಳು. ಶ್ರೀಯುತ ತಾನಾಜಿ ಆತ್ಮರಾಮ್ ಗೋಸರವಾಡೆ ಗುರುಗಳು. ಇವರು 4/7/1977ರಂದು ಚಿಕ್ಕೋಡಿ ತಾಲೂಕಿನ ಇಂಗಳಿಯಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಇಂಗಳಿಯಲ್ಲಿ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಕೂಡ ಇಂಗಳಿಯಲ್ಲಿ ಕಲಿತು ಮುಂದೆ BSc ಪದವಿಯನ್ನು BK ಕಾಲೇಜ್ ಚಿಕ್ಕೋಡಿಯಲ್ಲಿ ಪಡೆದುಕೊಂಡು SMS ಕಾಲೇಜು ಅಥಣಿ ಸ್ನಾತಕೋತ್ತರ MSc ಪದವಿಯನ್ನು ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಪಡೆದುಕೊಂಡಿರುತ್ತಾರೆ. ಶಿಕ್ಷಕ ವೃತ್ತಿ ಆರಂಭದಲ್ಲಿ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿ, RDS ಹೈಸ್ಕೂಲ್ ಮಾಂಜರಿ, ವಿದ್ಯಾನಂದ ಶಾಲೆ ಶಿರಗುಪ್ಪಿ ಸೇವೆ ಸಲ್ಲಿಸಿ ಪ್ರಸ್ತುತ AS ಪಾಟೀಲ್ ಹೈಸ್ಕೂಲ್ ಸ್ಥವನದಿಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಶಿಕ್ಷಕ ವೃತ್ತಿ ಜೀವನದಲ್ಲಿ ಹಿಂದಿ ಮತ್ತು ಗಣಿತ ವಿಷಯ ಇವರ ಅಚ್ಚುಮೆಚ್ಚಿನ ವಿಷಯವಾಗಿತ್ತು. ಇವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಎಲ್ಲ ಜನಮಾನಸದಲ್ಲಿ ಉಳಿದಿದ್ದಾರೆ. ಧನ್ಯವಾದ. ನಮಸ್ಕಾರಗಳು. ಶ್ರೀ ರಾವ್ ಸಾಬ್ ಎಂ ಶಿರಹಟ್ಟಿ ಸರ್, ಸಹ ಶಿಕ್ಷಕರು, ಮಹಾವೀರ್ ಶಿಕ್ಷಣ ಸೊಸೈಟಿಯ ಹೈಸ್ಕೂಲ್ ಬೆಳಗಾವಿ. ಇವರು ಅಥಣಿ ತಾಲೂಕಿನ ಐನಾಪುರ್ ಗ್ರಾಮದಲ್ಲಿ ಜೂನ್ 1, 1969ರಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಐನಾಪುರದಲ್ಲಿ, PUC ಶಿಕ್ಷಣವನ್ನು KRES ಜೂನಿಯರ್ ಕಾಲೇಜ್ ಐನಾಪುರದಲ್ಲಿ, ಶಿವಾನಂದ್ ಡಿಗ್ರಿ ಕಾಲೇಜ್ ಕಾಗವಾಡದಲ್ಲಿ ಪದವಿಯನ್ನು ಪಡೆದು ನಂತರ ಬೈಲಹೊಂಗಲ್ ರಾಣಿ ಚೆನ್ನಮ್ಮ ಕಾಲೇಜಿಂದ B.Ed ಪದವಿ ಪಡೆದುಕೊಂಡಿದ್ದಾರೆ. ಇವರು ತಮ್ಮ ಶಿಕ್ಷಕ ವೃತ್ತಿಯನ್ನು ಶರಣಬಸಪ್ಪ ಪಬ್ಲಿಕ್ ಶಾಲೆ ಕಲಬುರಗಿಯಲ್ಲಿ ಆರಂಭಿಸಿದರು. ನಂತರ ವಿವೇಕಾನಂದ ವಿದ್ಯಾಮಂದಿರ್ ಚಿಂಚಲಿಯಲ್ಲಿ ಸೇವೆ ಸಲ್ಲಿಸಿ ಹಾಗೂ ಶ್ರೀ ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಂಚಲಿಯಲ್ಲಿ ಶಿಕ್ಷಕರಾಗಿ, ಮುಂದೆ ಮಹಾವೀರ್ ಶಿಕ್ಷಣ ಸೊಸೈಟಿ ಹೈಸ್ಕೂಲ್ ಬೆಳಗಾವಿಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಮಾಡುತ್ತಿದ್ದಾರೆ. ಧನ್ಯವಾದಗಳು. ಶ್ರೀ ನಿಂಗಪ್ಪ ಎಂ ಪೂಜೇರಿ, ಉಪನ್ಯಾಸಕರು, ಸರ್ಕಾರಿ PU ಕಾಲೇಜ್ ರಾಯಬಾಗ್. ಇವರು ರಾಯಬಾಗ್ ತಾಲೂಕಿನ ಚಿಂಚಲಿಯಲ್ಲಿ 1/6/1972ರಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಪ್ರಾಥಮಿಕ ಶಾಲೆ ಚಿಂಚಲಿಯಲ್ಲಿ ಪಡೆದು ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಂಚಲಿಯಲ್ಲಿ ಪ್ರೌಢ ಶಿಕ್ಷಣವನ್ನ ಪಡೆದುಕೊಂಡು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA B.Ed ಪದವಿ ಪಡೆದುಕೊಂಡಿದ್ದಾರೆ. ಇವರು ತಮ್ಮ ಶಿಕ್ಷಕ ವೃತ್ತಿಯನ್ನ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯಲ್ಲಿ ಆರಂಭಿಸಿ ತದನಂತರ SRD PU ಕಾಲೇಜ್ ಪರಮಾನಂದವಾಡಿಯಲ್ಲಿ ಸೇವೆ ಸಲ್ಲಿಸಿ ನಂತರ ಸರ್ಕಾರಿ PU ಕಾಲೇಜ್ ಆಡೂರು ಹಾವೇರಿಯಲ್ಲಿ ಮತ್ತು ಸರ್ಕಾರಿ PU ಕಾಲೇಜ್ ಹುಕ್ಕೇರಿಯಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ PU ಕಾಲೇಜ್ ರಾಯಬಾಗದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಸೌಮ್ಯ ಸ್ವಭಾವದವರು, ಮಾತು ಕಡಿಮೆ, ಕೆಲಸ ಜಾಸ್ತಿ, ಎಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರು, ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ವಿಷಯದ ಮಾರ್ಗದರ್ಶಕರು. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಸಂಜಯ ಕದಂ ಗುರುಗಳು, ಮುಖ್ಯೋಪಾಧ್ಯಾಯರು, ಕರ್ನಾಟಕ ಪಬ್ಲಿಕ್ ಶಾಲೆ ಮಂಗಸೂಳಿ. ಇವರು 1/6/1976ರಂದು ರಾಯಬಾಗ್ ತಾಲೂಕಿನ ಚಿಂಚಲಿ ಜನಿಸಿದರು. ಇವರ ಶಿಕ್ಷಣ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಾಗೂ PU ಶಿಕ್ಷಣವು ಎಲ್ಲವೂ ಚಿಂಚಲಿಯಲ್ಲೇ ಮುಗಿಸಿರುತ್ತಾರೆ. ಇವರು ರಾಯಭಾಗದಲ್ಲಿ ಪದವಿಯನ್ನು ಪಡೆದುಕೊಂಡು B.Ed ಅನ್ನು ಸರ್ಕಾರಿ B.Ed ಕಾಲೇಜು ಬೆಳಗಾವಿಯಲ್ಲಿ ಪೂರ್ಣಗೊಳಿಸುತ್ತಾರೆ. ನಂತರ MA ಸ್ನಾತಕೋತ್ತರ ಪದವಿಯನ್ನು ಧಾರವಾಡ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪಡೆದುಕೊಳ್ಳುತ್ತಾರೆ.
ಇವರು ಅತಿಥಿ ಶಿಕ್ಷಕರಾಗಿ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿಯಲ್ಲಿ 3 ವರ್ಷ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸುತ್ತಾರೆ. ತಮ್ಮ ಶಿಕ್ಷಣ ವೃತ್ತಿ ಜೀವನದಲ್ಲಿ ಹಿಂದಿ ವಿಷಯ ಇವರ ಅಚ್ಚುಮೆಚ್ಚಿನ ವಿಷಯವಾಗಿತ್ತು. ಇವರ ವಿದ್ಯಾರ್ಥಿಗಳು ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಎಲ್ಲ ಜನಮಾನಸದಲ್ಲಿ ಉಳಿದಿದ್ದಾರೆ. ಶ್ರೀ ಅಜಿತ್ ತಾಯಪ್ಪ ಖಾಡೆ ಸಹ ಶಿಕ್ಷಕರು, ಇಂಗಳಿ ಹೈಸ್ಕೂಲ್ ಇಂಗಳಿ. ಇವರು ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ 23/11/1978 ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮರಾಠಿ ವಿದ್ಯಾಮಂದಿರ ಇಂಗಳಿಯಲ್ಲಿ, ಪ್ರೌಢ ಶಿಕ್ಷಣವನ್ನ ಇಂಗಳಿ ಹೈಸ್ಕೂಲ್ ಇಂಗಳಿಯಲ್ಲಿ ಮುಗಿಸಿ PU ಶಿಕ್ಷಣವನ್ನ ಜ್ಯೋತಿ ಕಾಲೇಜ್ ಬೆಳಗಾವಿಯಲ್ಲಿ, BA ಪದವಿಯನ್ನ ಮೈಸೂರು ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ, B.Ed ಕೋರ್ಸನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ, MA ಪದವಿಯನ್ನ ಅರ್ಥಶಾಸ್ತ್ರದಲ್ಲಿ ಶಿವಾಜಿ ವಿಶ್ವವಿದ್ಯಾಲಯ ಕೊಲ್ಲಾಪುರದಲ್ಲಿ ಹಾಗೂ MA ಪದವಿಯನ್ನ ಇಂಗ್ಲಿಷ್ನಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಪಡೆದುಕೊಂಡಿರುತ್ತಾರೆ. ಇವರು ತಮ್ಮ ಶಿಕ್ಷಕ ವೃತ್ತಿಯನ್ನ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಹಾಗೂ ಪ್ರಸ್ತುತ ಇಂಗಳಿ ಹೈಸ್ಕೂಲ್ ಇಂಗಳಿಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಆನಂದ್ ಲಾಟ್ಕರ್ ಸಹ ಶಿಕ್ಷಕರು. ಇವರು 1/6/1976 ರಾಯಬಾಗ್ ತಾಲೂಕಿನ ಬಿರಡಿಯಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಪ್ರಾಥಮಿಕ ಶಾಲೆ ಬಿರಡಿಯಲ್ಲಿ ಪಡೆದು, ಪ್ರೌಢ ಶಿಕ್ಷಣವನ್ನು ಸಹ ಬಿರಡಿಯಲ್ಲೇ ಪಡೆದು, PU ಶಿಕ್ಷಣವನ್ನ RVR ಕಾಲೇಜ್ ರಾಯಬಾಗದಲ್ಲಿ ಪಡೆದು, BSc ಪದವಿಯನ್ನ DK ಕಾಲೇಜ್ ಚಿಕ್ಕೋಡಿಯಲ್ಲಿ ಪಡೆದುಕೊಂಡಿದ್ದಾರೆ. ನಂತರ M.Ed ಪದವಿಯನ್ನ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದುಕೊಂಡು ತಮ್ಮ ಶಿಕ್ಷಕ ವೃತ್ತಿಯನ್ನ ಶ್ರೀ ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಂಚಲಿಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಹಿಂದಿ ಹಾಗೂ ಗಣಿತ ವಿಷಯಗಳನ್ನು ಕಲಿಸುತ್ತಿದ್ದರು. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು.